ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿತ್ಯ ನಿತ್ಯ ಏನಾಯ್ತು ನಿತ್ಯ? ನಿತ್ಯ ನಿತ್ಯ ಏನಾಯ್ತು ನಿಂಗೆ? ಕಣ್ಬಿಡು ಕಣ್ಬಿಡು ನಿತ್ಯ. ನಿನ್ ಮಾಮ್ ಬಂದಿದೆ, ನನ್ನ ನೋಡು ನಿತ್ಯ. ನಿತ್ಯ ಏನೂ ಆಗಿಲ್ಲ, ನನ್ನ ಹತ್ರ ಮಾತಾಡು ನಿತ್ಯ. ನಿತ್ಯ ನನ್ನ ನೋಡು ನಿತ್ಯ, ನನ್ನ ನೋಡು. ನಿತ್ಯ ಅಮ್ಮವ್ರೇನ್ ಬರಲ್ಲ, ಬಿಟ್ಟು ಹೋದ್ರು ಮೇಡಮ್, ಬಿಟ್ಟು ಹೋದ್ರು. ಯಾಕೆ ಹೀಗ್ ಮಾಡಿದೆ? ಯಾಕೆ ಹೀಗ್ ಮಾಡಿದೆ? ಯಾಕೆ ಹೋದೆ ನಿತ್ಯ? ನನ್ನ ಯಾಕೆ ಹೀಗ್ ಒಂಟಿ ಮಾಡ್ಬಿಟ್ಟೆ ನಿತ್ಯ? ಬದುಕೋದು ಯಾಕೆ ಮಾಡಿದೆ? ನಾನೊಬ್ಬಕ್ಕೆ ಇದ್ದೀನಿ ಮಾಮ್. ಅಳೋದು ನಿಲ್ಲಿಸ್ಬೇಡ. ಅವಳಿಗೆ ಡೌಟ್ ಬರ್ತಿದ್ದಾಗೆ ಅಳು. ಎಲ್ಲ ಆಮೇಲೆ ಹೇಳ್ತೀನಿ, ಅವಳು ಹೋಗ್ಲಿ. ನಿತ್ಯ ನಿತ್ಯ ಮೇಡಮ್, ನಿತ್ಯ ಧೈರ್ಯವಾಗಿರಿ ಮೇಡಮ್. ನನಗೊಬ್ಬಳೆ ಮಾಡ್ಬಿಟ್ಟಿಯಲ್ಲ ನಿತ್ಯ. ಮೇಡಮ್ ಧೈರ್ಯ ತಗೊಳ್ಳಿ ಮೇಡಮ್. ಮೇಡಮ್, ಪೋಸ್ಟ್ ಮಾರ್ಟಮ್ ಫಾರ್ಮಾಲಿಟೀಸ್ ಮಾಡಬೇಕು. ಯಾಕೆ ಬರ್ತೀರಾ? ಮೇಡಮ್ ಅಳ್ಬೇಡಿ ಮೇಡಮ್, ನಾನು ಬರ್ತೀನಿ, ನೀವು ಹೋಗಿ ಪ್ಲೀಸ್ ಮೇಡಮ್. ಅಳ್ಬೇಡಿ ಮೇಡಮ್, ಧೈರ್ಯವಾಗಿರಿ ಮೇಡಮ್, ಪ್ಲೀಸ್ ಮೇಡಮ್. ನಿತ್ಯ
ನಿತ್ಯ ನಿತ್ಯ ಏನಿದು? ಮಾಮ್, ಕಾಮ್ ಡೌನ್. ಪ್ಲಾನ್ ಮಾಮ್. ರೋಡ್ ಮೇಲೆ ಆಕ್ಸಿಡೆಂಟ್ ಇಂದ ಈ ಹಾಸ್ಪಿಟಲ್ ಅಲ್ಲಿ ನನ್ನ ಡೆತ್ ವರ್ಗೂ ಎಲ್ಲ ಪ್ಲಾನ್. ಯಾಕೆ ನಿತ್ಯ? ಜೈಗೋಸ್ಕರ. ನಾನು ಬದುಕಿದ್ದಾಗ ಆ ಗಂಗಾ ಜೈ ಜೊತೆ ಸಂಸಾರ ಮಾಡಲ್ಲ. ಅದಕ್ಕೆ ನಾನು ಸತ್ತು ನನ್ನ ಜೀವನನ ಉಳಿಸ್ಕೋಬೇಕು ಅಂದ್ಕೊಂಡೆ. ಬೇಕು ಅಂತಾನೆ ಕಾರ್ ಆಕ್ಸಿಡೆಂಟ್ ಮಾಡಿಸಿ ನಾನು ಸತ್ತು ಹೋದಾಗೆ ಡಾಕ್ಟರ್ ಹತ್ರ ಡ್ರಾಮಾ ಮಾಡಿಸ್ದೆ. ಡಾಕ್ಟರ್, ನೀವು ನನಗೆ ಒಂದು ಫೇವರ್ ಮಾಡಬೇಕು. ಹೀಗೆ ನಾನು ಸತ್ತು ಹೋದೆ ಅಂತ ಎಲ್ರೂ ನಂಬಿಸ್ದೆ. ನನಗಿರೋ ಪ್ರಾಣ ಗಂಡನೇ ಶಾಪ ಅಂತ ಆ ಗಂಗಾಗೆ ಸುಳ್ಳು ಹೇಳ್ದೆ. ಈಗ ಅವಳು ಖಂಡಿತ ಜೈ ಜೊತೆ 3 ರಾತ್ರಿ ಕಳೀತಾಳೆ. ನೀನೇ ಅವಳನ್ನ ಮೋಟಿವೇಟ್ ಮಾಡಿ ಆ 3 ರಾತ್ರಿನ ಮುಗಿಸ್ಬೇಕು. ಗಂಗಾ ಒಪ್ದೇ ಇದ್ರೆ? ಒಪ್ಕೋತಾಳೆ ಮಾಮ್. ನನಗೋಸ್ಕರನೋ ನಿನಗೋಸ್ಕರನೋ ಅಲ್ಲ, ಜೈಗೋಸ್ಕರ ಒಪ್ಕೋತಾಳೆ. ಆ ಫ್ಯಾಮಿಲಿಗೋಸ್ಕರ ಒಪ್ಕೋತಾಳೆ. ಆ 3 ರಾತ್ರಿ ಮುಗಿದ್ಮೇಲೆ ಅವಳ ಕತ್ತೆ ಮುಗಿಸಿ ನನ್ನ ಪ್ಲೇಸಿಗೆ ನಾನು ಹೋಗ್ತೀನಿ. ನನ್ನ ಜೈ ಜೊತೆ ನಾನು ಹ್ಯಾಪಿಯಾಗಿರ್ತೀನಿ. ಅದಕ್ಕೆ ಇಷ್ಟು ರಿಸ್ಕ್ ಬೇಕಿತ್ತ ನಿತ್ಯ? ಒಂದು ಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ನನ್ನ ಗುಂಡ್ಗೆನೆ ನಿಂತು ಹೋಗೋ ಹಾಗಾಯ್ತು. ಗೊತ್ತು ಮಾಮ್. ಅದಕ್ಕೆ ನಿನಗೆ ನಿಜ ಬೇಗ ಹೇಳಿದ್ದು. ಆ 3 ರಾತ್ರಿ ಮುಗಿಯೋವರೆಗೂ ಗಂಗಾಗೆ ನಿಜ ಗೊತ್ತಾಗಬಾರ್ದು. ನಾನು ಸತ್ತಿರೋ ಹಾಗಿರ್ಬೇಕು. ನನಗೋಸ್ಕರ ನೀನು ಅಳ್ಬೇಕು. ಆ ಗಂಗಾ ಜೈ ಜೊತೆ ಸಂಸಾರ ಮಾಡೋ ಹಾಗಾಗ್ಬೇಕು. ಅದಕ್ಕೆ ಕೂಡ ನನ್ನ ಹತ್ರ ಪ್ಲಾನ್ ಇದೆ ಮಾಮ್. ಅವಳಿಗೆ ಅಷ್ಟು ದಿಗ್ಬಂಧನ ಹಾಕೋ ಅಲ್ಟಿಮೇಟ್ ಪ್ಲಾನ್. ಓಕೆ, ವಾಟ್ ನೆಕ್ಸ್ಟ್? ನನ್ನ ಬರಿಯರ್ ಗ್ರೌಂಡಲ್ಲಿ ಚಿತೆ ಮೇಲೆ ಮಲಗಿಸೋದು. ಅಮ್ಮ, ಮುಖ ಮುಚ್ತಿದ್ದೀನಿ, ಕೊನೆ ಸರಿ ಬಂದು ನೋಡ್ಕೊಳ್ಳಿ. ನಿತ್ಯ, ಮೇಡಮ್ ಬನ್ನಿ ಮೇಡಮ್. ಕೈಲಾಗಲ್ಲ ಗಂಗಾ. ನನ್ನ ನಿತ್ಯನ ಆ ಚಿತೆ ಮೇಲೆ ನಾನು ನೋಡಲ್ಲ.
ಈಗ ನೋಡ್ತಾ ಇದ್ರೆ ಯಾವತ್ತೂ ನೋಡಕ್ಕಾಗಲ್ಲ ಮೇಡಮ್. ಯಾವ ಪರಿಸ್ಥಿತಿ ಬರಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ನನ್ನ ಅಂತಿಮ ಯಾತ್ರೆಗೆ ಬರ್ಬೇಕಾಗಿದ್ ನಿತ್ಯಾನ ನಾನ್ ಕೊನೆ ಸಲ ಹೇಗ್ ನೋಡುದು ಗಂಗಾ. ನೋಡ್ಬೇಕು ಮೇಡಮ್, ನೋಡ್ಬೇಕು. ಬನ್ನಿ. ನಿತ್ಯ 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 ಅಯ್ಯೋ ಅಳ್ಬೇಡಿ ಮೇಡಮ್. ನಿತ್ಯ ನನ್ನ ನಿತ್ಯ ಇನ್ಯಾವತ್ತೂ ನನಗೆ ಸಿಗಲ್ಲ. ನೋ, ಬೇಡ ಬೇಡ, ನಾನಿಡಲ್ಲ. ಬೇಡ ನಿತ್ಯ. ನಿತ್ಯ ನಿತ್ಯ ಇನ್ಯಾವತ್ತೂ ನನಗೆ ಕಾಣಿಸಲ್ಲ ಅಲ್ವಾ? ಶಾಶ್ವತವಾಗಿ ದೂರ ಹೋಗ್ತಿದ್ದಾಳೆ. ನನ್ನ ಎದೆ ಒಡೆದು ಹೋಗ್ತಿದೆ. ತಗೊಳ್ಳಿ ಅಮ್ಮ. ಬೇಡ, ನನ್ನ ಕೈಲಾಗಲ್ಲ, ನನ್ನ ಕೈಲಾಗಲ್ಲ. ಈ ಕೈಯಲ್ಲಿ ಬೆಳೆಸಿರೋ ನನ್ನ ನಿತ್ಯನ ಈ ಕೈಯಲ್ಲಿ ಸುಡ್ಬೇಕಾ? ಬೇಡ ಬೇಡ ಮೇಡಮ್, ಅವಳಿಗೆ ಚಿಕ್ಕ ಗಾಯ ಆದ್ರೇನೆ ತಡ್ಕೊಳ್ದೇ ಇರೋ ನಾನು ಅವಳನ್ನ ಸುಟ್ಟು ಮೂಲಿ ಮಾಡ್ಬೇಕಾ? ನನ್ಗಾಗಲ್ಲ, ನನ್ಗಾಗಲ್ಲ. ಆ ಕೆಲ್ಸನ ನೀವೇ ಮಾಡಿ ಮೇಡಮ್. ನನ್ಗಾಗಲ್ಲ ಮೇಡಮ್, 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 ಅಳ್ಬೇಡಿ ಮೇಡಮ್. ಮೇಡಮ್,
ನಿತ್ಯ ಸುಟ್ಟು ಹೋಗ್ತಿದ್ದಾಳೆ. ನಿತ್ಯ ನಿತ್ಯ ನಾನು ನಿನ್ನ ಜೊತೆ ಮೇಡಮ್ ನಿತ್ಯ ನಿತ್ಯ ಬೇಡ ಮೇಡಮ್. ಮೇಡಮ್ ಮೇಡಮ್ ಹೊರಟೋಗ್ತೀನಿ. ಮೇಡಮ್ ಕರ್ಕೊಂಡು ಹೋಗು ನಿತ್ಯ. ಮೇಡಮ್ ನಿತ್ಯ ಮೇಡಮ್ ಎತ್ಕೊಳ್ಳಿ ಮೇಡಮ್. ಮೇಡಮ್ ಬೇಡ ಮೇಡಮ್. ನನ್ನ ನಿತ್ಯ ಬೂದಿ ಆಗ್ತಿದೆ. ಬೇಡ ಮೇಡಮ್. ನಾನು ನಿತ್ಯ ಹೋಗ್ಬೇಕು. ನಾನು ಕೂಡ ಅವಳ ಜೊತೆ ಹೋಗ್ತೀನಿ. ಬಿಡು ನನ್ನ. ನಿತ್ಯ ನನ್ನ ನಿತ್ಯ ಇಲ್ದಿರೋ ಪ್ರಪಂಚದಲ್ಲಿ ನಾನು ಏನ್ ಮಾಡ್ಲಿ? ನನ್ನ ಸಾಯೋದಕ್ಕೆ ಬಿಡು. ಬಿಡು ನನ್ನ. ನಿತ್ಯ ಮೇಡಮ್ ಬೇಡ ನಿತ್ಯ 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 ಮುಗ್ದೋಯ್ತು. ಎಲ್ಲ ಮುಗೀತು ಗಂಗಾ. ನನ್ನ ನಿತ್ಯ ಬೂದಿ ರಾಶಿಯಾಗಿ ಹೋಗ್ಬಿಟ್ಲು. ನನ್ನ ಆನಂದ ಆಸೆ ಎಲ್ಲ ಅವಳ ಜೊತೆಗೆ ಹೊರಟೋಯ್ತು. ಅವಳು ಜೈ ಜೊತೆ ಸಂತೋಷವಾಗಿ ಬದುಕಬೇಕು ಅನ್ನೋ ಅವಳು ಕನಸು ಆ ಕಣ್ಣಿನ ಜೊತೆಗೆ ಸುಟ್ಟು ಬೂದಿ ಆಗೋಯ್ತು. ಹಣ್ಣಿಲ್ದಿರೋ ಮರದ ಹಾಗೆ ನಾನು, ಹೋಗಿರೋ ನಿತ್ಯ ಪ್ರತಿರೂಪ ಆಗಿ ನೀನು ಉಳಿದಿದ್ದೀವಿ. ನನ್ನ ನಿತ್ಯ ಇಲ್ದಿರೋ ಪ್ರಪಂಚನ ನಾನು ಯಾವತ್ತೂ ಯೋಚಿಸಿರ್ಲಿಲ್ಲ. ಈ ಪ್ರಪಂಚದಲ್ಲಿ ಈಗ ಹೇಗೆ ಬದುಕೋದು ಅಂತನೂ ನನಗೆ ಗೊತ್ತೇ ಇಲ್ಲ ಗಂಗಾ. ನನಗೆ ಗೊತ್ತಿಲ್ಲ. ನನ್ನ ನಿತ್ಯಗೆ ಲೋಕದಿಂದ ಮುಕ್ತಿ ಸಿಕ್ತು. ನಿನಗೆ ನಾನೇ ಮುಕ್ತಿ ಕೊಡ್ತೀನಿ. ಹೋಗ್ಬಿಡು ಗಂಗಾ. ಇಲ್ಲ ಮೇಡಮ್, ನಿಮ್ಮನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ. ನಮ್ಗೆ ಋಣ ತೀರೋಯ್ತು. ನನಗೆ ಕಷ್ಟ ಕೊಟ್ಟಿದ್ದಕ್ಕೆ ಆ ದೇವ್ರೆ ನನ್ನಿಂದ ನಿತ್ಯನ ದೂರ ಮಾಡ್ದ. ನಿತ್ಯಗೆ ಸಾವು ತಂದ್ಬಿಟ್ಟ. ಹಾಗೆ ಹೇಳ್ಬೇಡಿ ಮೇಡಮ್, ಹಾಗೆ ಹೇಳ್ಬೇಡಿ. ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ಲ ಗಂಗಾ. ನಿತ್ಯಗೆ ಮರಣ ಶಿಕ್ಷೆ, ನನಗೆ ಜೀವನ ಪೂರ್ತಿ ಶಿಕ್ಷೆ. ಇಷ್ಟು ದಿನ ಶಾಪ ಏನು ಅಂತ ಕೇಳ್ತಿದ್ಯಲ್ಲ, ನಿತ್ಯಗೆ ದೋಷನೇ ಶಾಪ. ಮೇಡಮ್ ಈಗ ಅದೆಲ್ಲ ಯಾಕೆ ಮೇಡಮ್? ನಿಂಗೆ ನಿಜ ತಿಳಿಬೇಕಲ್ಲ. ನಮ್ಮ ಸ್ವಾರ್ಥಕ್ಕೆ ನಿನ್ನ ಬಲಿ ಕೊಡಕ್ ಹೋಗಿ ನಾವೇ ಬಲಿ ಆಗ್ಬಿಟ್ವಿ. ಈಗ ನಿನಗೆ 2 ದಾರಿ ಇದೆ ಗಂಗಾ. ಮೊದಲನೇ ದಾರಿ ನಿನ್ನಮ್ಮ ಅಪ್ಪನ್ನ ಕರ್ಕೊಂಡು ಈ ನಾಟಕಕ್ಕೆ ತೆರೆ ಎಳೆದು ನಿನ್ನ ಜೀವನಕ್ಕೆ ನೀನು ವಾಪಸ್ ಹೋಗೋದು. 2ನೇ ದಾರಿ ನಿನ್ನ ಅಪ್ಪ ಅಮ್ಮಂಗೆ ಜೈ ಬಗ್ಗೆ ಹೇಳಿ ಅವನ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋದ್ರಿಂದ ಆ ಮನೆ ಸೊಸೆಯಾಗಿ ಜೈ ಜೊತೆ ಖುಷಿಯಾಗಿ ಬದುಕೋದು. ಯಾವ ದಾರಿಲಿ ಹೋಗ್ತೀಯೋ ನಿನ್ನಿಷ್ಟ. ಯಾಕಂದ್ರೆ ಇದು ನಿನ್ನ ಜೀವನ. ಆದ್ರೆ ಒಂದು, ನೀನ್ ನಿತ್ಯ ಅಲ್ಲ ಅಂತ, ನಿತ್ಯ ಸತ್ತೋದ್ಲು ಅಂತ ಗೊತ್ತಾದ್ರೆ ಜೈ ಗತಿ ಏನು?